ಹೋಗ್ತಾ ಇದ್ದೀನಿ. ಅಕ್ಕ ಎಲ್ಲ ಮಾಡಿ ನಮ್ಗೆ ಹೆದರ್ಸ್ಬೇಡ್ದೆ. ನಿನ್ ಕೈ ಮುಗಿತೀನಿ, ಎಲ್ಲಿದ್ರು ಮನೆಗೆ ವಾಪಸ್ ಬಾ. ಎಷ್ಟೇ ಕಷ್ಟ ಇದ್ರು ನನ್ ಗಣೇಶ ಸರಿ ಮಾಡ್ತಾರೆ. ನಿಮ್ ಗಣೇಶ ನನ್ ರಂಗ ಎಲ್ಲ ಸೇರ್ಕೊಂಡೆ ಕಣಮ್ಮ ನನ್ನ ಕಳಿಸ್ತಿರೋದು. ಇನ್ನು ನನ್ನ ತಡಿಬೇಡಿ, ನಾನು ಹುಡುಕೋ ಪ್ರಯತ್ನನೂ ಮಾಡಬೇಡಿ. ನಿಮ್ ಪಾಲ್ಗೆ ಅಭಯ ಇದ್ದಾನೆ, ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೋಗ್ತಾ ಇದ್ದೀನಿ, ಬಾಯ್. ಏನಾಯ್ತು ನಿನ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ? ನನ್ನ ಹತ್ರ ಹೇಳಲ್ವಾ? ಹೋಗ್ಲಿ, ನೀನ್ ಎಲ್ಲಿದ್ಯಾ ಅದನ್ನಾದ್ರೂ ಹೇಳಮ್ಮ. ಸದ್ಯಕ್ಕೆ ಏನು ಕೇಳ್ಬೇಡಮ್ಮ. ಅಯ್ಯೋ ಅಕ್ಕ ಹಠ ಮಾಡ್ಬೇಡ್ವೆ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ಯಾ ಅಂತಾದ್ರೂ ಹೇಳು. ನಾನು ಇನ್ನೊಬ್ಳು ಅಮ್ಮನ ಹತ್ರಕ್ಕೆ. ಶಾಲಿ ಶಾಲಿ ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಮತ್ತೇನಾದ್ರೂ ಮಾಡ್ತೀಯಲ್ಲೋ ದೇವ್ರೇ. ನಿಮ್ಮ ಬಾಬನ್ ಫೋನ್ ಮಾಡೆ, ನಿಮ್ಮ ಬಾಬನ್ ಫೋನ್ ಏನಾಯ್ತು? ಅಮ್ಮ ಪಾಪ ಫೋನ್ ತೆಗಿತಿಲ್ಲ, ಮೋಸ್ಟ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಪ್ಪ ನಾನೀಗ? ಏನ್ ಮಾಡ್ಲಿ? ಒಂದು ತೋರಿಸ್ತಾ ಇಲ್ವಲ್ಲಪ್ಪ ರಂಗ. ನಿಮಗೆ ಆ ಸೀನಿಯರ್ ಹುಚ್ಚಿಡ್ದಿದೆ ಕಣ್ರಿ. ಅಲ್ಲ, ನಿಮ್ಮ ಹೆಲ್ತ್ ಕೇರ್ ಮಾಡದೆ ಈ ತರ ಮಾಡ್ತಿದ್ರಲ್ಲ, ನಿಮ್ಗೆ ಏನಾದರೂ ಆಗಿದ್ದಿದ್ರೆ ಸೀರಿಯಸ್ ಆಗಿ? ಸೀನಿಯರ್ ಇದ್ದಲ್ಲ, ಅವ್ರು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ನಿಮ್ಮ ಮೆಡಿಸಿನ್ಸ್ಗಿಂತ ಬೇಗ ವಾಸಿ ಆಗ್ಬಿಡುತ್ತೆ. ಇದೊಂದು ಟ್ರೀಟ್ಮೆಂಟ್ ಮುಗಿಲೆ, ಆಮೇಲೆ ಸೀದಾ ಅವ್ರ ಹತ್ರ ಹೋಗಿ ಮಾತಾಡಕ್ಕೂ ಬಿಡದೆ ಎತ್ತ ಹಾಕೊಂಡು ಹೋಗ್ಬಿಡ್ತೀನಿ. ಅಳಿಯಂದ್ರೆ ಶಾಲಿನಿ ಶಾಲಿನಿ ಏನಾಯ್ತಮ್ಮ? ಶಾಲಿನಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಿದ್ದಾಳೆ ಅಳಿಯಂದ್ರೆ. ಎಲ್ಲಿಗೆ ಎಲ್ಲಿಗೆ ಅಂತ ಏನೂ ಹೇಳಲಿಲ್ಲ, ಆದ್ರೆ ಅವಳು ನನ್ನ ಜೀವನ ತಗೊಳ್ಳೋ ರೀತಿ ಮಾತಾಡ್ತಾ ಇದ್ಲು. ಅವ್ಳು ಫೋನ್ ಕಟ್ ಮಾಡ್ಬಿಟ್ಲು. ಫೋನ್ ಬೇರೆ ಪಿಕ್ ಮಾಡ್ತಲ್ಲ. ಅಮ್ಮ ಕಡೆದಾಗ ಯಾವ ಏರಿಯಾದಲ್ಲಿ ಇದೀನಿ ಅಂತ ಹೇಳಿದ್ರಮ್ಮ? ನನಗೆ ಗೊತ್ತಿಲ್ಲಪ್ಪ, ಆದ್ರೆ ಅವ್ಳು ಮಾತಾಡ್ತಾ ಇದ್ದಿದ್ ರೀತಿ ನೋಡಿದ್ರೆ ತನ್ನ ಜೀವನೇ ಕಳ್ಕೊತಾಳೆ ಅಂತ ಅನ್ನಿಸ್ತಿದ್ಲು. ನೋ ಇಲ್ಲ, ನನ್ನ ಸಿಕ್ಕ ನನ್ನ ಅಷ್ಟು ಈಸಿಯಾಗಿ ಬಿಟ್ಟು ಹೋಗಕ್ಕಾಗಲ್ಲ. ನಾನು ಬಿಟ್ಕೊಡಲ್ಲ ಅವನ್ನ. ಏನ್ ಮಾಡ್ಲಿ, ಎಲ್ಲಿ ಅಂತ ಹುಡುಕ್ಲಿ? ಅಮ್ಮ ಕಡೆದಾಗ ಏನ್ ಹೇಳಿದ್ರಮ್ಮ? ಕಡೆದಾಗಿ ಅವಳು ನಾನು ಇನ್ನೊಬ್ಳು ಅಮ್ಮನ ಹತ್ರ. ಇನ್ನೊಬ್ಳು ಅಮ್ಮನ? ಅಯ್ಯೋ ರಂಗ, ಈ ಇನ್ನೊಬ್ಳು ಅಮ್ಮ ಅಂದ್ರೆ ಭವಾನಿ ಪರ್ವತ ಕಣಪ್ಪ. ದೇವ್ರೆ, ನಂಗೇನಾದ್ರೂ ಸಾಯ್ಬೇಕು ಅಂತ ಅನ್ಸಿದ್ರೆ ನಾನು ನಮ್ಮ ಅಮ್ಮನ ಹತ್ರನೇ ಹೋಗಿ ಸಾಯೋದು ಅಂತ ಚಿಕ್ಕ ವಯಸ್ಸಿದ್ದೆ. ಹೋಗ್ತಾ ಇದ್ದೀರಾ? ಅಯ್ಯೋ